ಯಾಕೆಂದ್ರೆ ನೀ ಒಳ್ಳೆ ಕೆಲಸಗಾರ. ನೀ ಎಷ್ಟೊತ್ತಿಗೆ ಬಾ, ಯಾವ ಹೊತ್ತಿಗೆ ಬಾ, ನೀ ಕೆಲಸ ಮಾಡುವಷ್ಟು ಮಾಡು. ಆದ್ರೆ ನನಗನ್ನಿಸಿದ ಪಾಪ ಅಂತ ಅನ್ನಿಸಿದ್ ಯಾಕೆ ಗೊತ್ತಾ? ಆದ್ರೆ ನೀನು ಯಾವ ಕೆಲಸ ಮಾಡಿದ್ರು ಅದು ಪ್ರಯೋಜನಕ್ಕೆ ಬಾರದೆ ಹೋಯ್ತಲ್ಲ. ಯಾಕೋ? ಯಾಕೆಂದ್ರೆ ರಾಮ ರಾವಣರ ಕಾಳಗ ನಡೆಯುವಾಗ ನೀ ಯಾವತ್ತೂ ಇದ್ದವನು ಅಂತ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಸಿಕ್ಕುವುದು ಬಹಳ ಕಷ್ಟ. ಹೌದು. ಹಾಗಂತ ನೀ ಆಗಾಗ ಇದ್ದವ, ಯಾವತ್ತೂ ಇಲ್ಲ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಅದು ಆಗುದಿಲ್ಲ. ಬಂದಾಗೆಲ್ಲ ಬಹಳ ಕೆಲಸ ಮಾಡಿದ್ದೀನಿ. ಹೌದಪ್ಪ. ಬಹಳ ಚುರುಕಿನ ಕೆಲಸ ಮಾಡಿ, ಹೌದೌದು, ಎಲ್ಲರ ನಿರೀಕ್ಷೆ ಮೀರುವ ಕೆಲಸವನ್ನೇ ಮಾಡಿ. ನಾವು ಅಲ್ಲಿಂದ ಇಲ್ಲಿಗೆ ಬರುವುದು ಕೆಲಸ ಮಾಡ್ಲಿಕ್ಕೆ. ಹೌದಪ್ಪ. ಹಾಗಂತ ಒಂದು ಕೆಲಸವೂ ಪ್ರಯೋಜನಕ್ಕೆ ಬರಲಿಲ್ಲ. ನಿನ್ನ ವ್ಯವಹಾರ ಅಂದ್ರೆ ಹೇಗಾಯ್ತು ಅಂತ ಹೇಳಿದ್ರೆ, ಕೆಟ್ಟು ಹೊರತು ಬುದ್ಧಿ ಬರುವುದಿಲ್ಲ, ಸತ್ತು ಹೊರತು ಪ್ರಯೋಜನಕ್ಕೆ ಕಾಣುವುದಿಲ್ಲ ಎನ್ನುವ ಹಾಗಾಗಿ ನಿನ್ನ ವ್ಯವಹಾರ. ಅಲ್ಲದೆ ಹೋದ್ರೆ ಮಾಡುತ್ತಿರುವಂತಹ ಮಾಯಾವಿದ್ಯೆಯೋ ಯಾವ ಫಲವು ಯಾವ ಪ್ರಯೋಜನಕ್ಕೆ ಬಾರದೆ ಹೋದ್ರೂ ಕೂಡ ಹೊಸ ದಾರಿಯನ್ನಾಗಲಿ ಹೊಸ ಮಾರ್ಗವನ್ನಾಗಲಿ ನೀನು ಹುಡುಕುವುದಿಲ್ಲ. ನಿನ್ನದ್ದು ಮತ್ತೆ ಅದೇ ಹಳೇ ರೋಗ, ಹಳೇ ಬುದ್ಧಿ, ಹಳೇ ಚಾಳಿ. ಯಾಕೆ? ಮಾಯ. ಅದಲ್ಲ, ನಾವು ಮತ್ತೆ 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 ಮಾಯವನ್ನ ಮಾಡುವುದಕ್ಕೆ ಅಷ್ಟೂ ಸರಿ ನಾವು ಮಾಯಕ ಮಾಡಿದಾಗ್ಲೂ ನೀವು ಮೋಸ ಹೋದ ಸುಳ್ಳಲ್ಲ. ಒಂದು ಕ್ಷಣ. ಹೌದೌದು, ಕ್ಷಣ ಎಷ್ಟು ಅನ್ನೋದಕ್ಕಿಂತಲೂ ಮೋಸ ಹೋದದ್ದು ಸತ್ಯ ತಾನೆ. ಅದು ಹಾಗೆ ಮೋಸ ಮಾಡುವವರು ದೊಡ್ಡವರು ಆಗ್ತಾ ಹೋದಾಗಿ ಮೋಸ ಹೋಗುವವರು ಹೆಚ್ಚಾಗ್ತಾರೆ. ಹಾಗಂತ ದೊಡ್ಡವರು ಎಷ್ಟೇ ಮೋಸ ಮಾಡುವುದಕ್ಕೆ ಮುಂದಾದ್ರು ಧರ್ಮ ಎನ್ನುವುದು ಜೊತೆಲುಂಟು ಅಂತ ಆದ್ರೆ ಯಾವ ಮೋಸವೂ ಕೆಲಸ ಮಾಡುವುದಿಲ್ಲ ಎನ್ನುವುದಕ್ಕೆ ನಿದರ್ಶನ ರಾಮ ರಾವಣರ ಯುದ್ಧ. ಆಂಜನೇಯ ಏನು? ರಾಕ್ಷಸ ಧರ್ಮ ನಮ್ಮದ್ದು ಅಲ್ವಾ? ಮಾನವರ ಧರ್ಮ ಅವರದ್ದು, ವಾನರ ಧರ್ಮ ನಿಮ್ಮದ್ದು. ಒಂದು ಹೇಳ, ಈಗ ಹೇಳಿದ್ರೆ ಹುಟ್ಟುವಾಗ ಆ ಧರ್ಮ ಈ ಧರ್ಮ ಅಂತಲ್ಲ, ಇಲ್ಲ, ಆಚರಣೆಯಿಂದ ಧರ್ಮ ಬರುವುದು. ಹುಟ್ಟುವುದು ನಾವು ಕರ್ಮ ಮಾಡ್ಲಿಕ್ಕೆ. ನಿಜವಾಗಿ ನಿಮ್ಮ ಹಿನ್ನೆಲೆಯನ್ನು ನೋಡಿದ್ರೆ ನಿಮ್ಮ ದಾರಿಯೇ ಬೇರೆ ಆಗ್ಬೇಕಿತ್ತು. ಏನು ಮಾಡುವುದು? ಯಾಕೆ? ನಿಮ್ಮ ಆಯ್ಕೆ ಬೇರೆಯಾಗಿ ಹೋಯ್ತು. ಯಾಕೆ? ಯಾಕೆಂದ್ರೆ ನಿಮ್ಮ ಹಿನ್ನೆಲೆ ಬಹಳ ಸಣ್ಣದಲ್ವ. ಹಿನ್ನೆಲೆ ಬಹಳ ದೊಡ್ಡ. ಯಾಕೆಂದ್ರೆ ನೀನೀಗ ಹೆಮ್ಮೆಯಿಂದ ರಕ್ಕಸ ಅಂತ ಹೇಳ್ಕೊಳ್ಬಹುದು. ನಮ್ಗೆ ಬ್ರಾಹ್ಮಣರ ಸಂಬಂಧವು ಕಾಣ್ತಾ ಉಂಟು. ಹೌದೌದು, ನಿನಗೆ ಕಾಣಿದ್ರು ತಪ್ಪಲ್ಲ. ನಮ್ಮಪ್ಪ ಮಹಾಬ್ರಾಹ್ಮಣ. ಹೌದೌದು, ಲೋಕಮುಖದಲ್ಲಿ ಪ್ರಕಟವಾಗಿದ್ದಾರೆ. ಹಾಗಂತ ನೀವು ಹೇಳ್ಕೊಳ್ತೀರಿ ಮಹಾಬ್ರಾಹ್ಮಣ ಅಂತಲ್ಲ, ಬ್ರಹ್ಮರಾಕ್ಷಸ ಅಂತ. ತೊಂದರೆ ಇಲ್ಲ, ಬ್ರಾಹ್ಮಣರು ಹೌದು, ರಾಕ್ಷಸರು ಹೌದು. ನಿನ್ನೆಲ್ಲ ಕೇಳ್ತೇನೆ, ಒಬ್ಬರ ತಲೆಯನ್ನ ಕಡಿಯುವುದಕ್ಕೆ ಒಬ್ಬರು ಪರಶುವನ್ನ ಹಿಡ್ಕೊಂಡು ಹೋದ್ರು. ಪರಶು ಹಿಡಿದವರು ಯಾರು? ಪರಶುರಾಮರು. ಯಾರಿಗೆ ಸೇರಿದವರು ಅವರು? ಬ್ರಾಹ್ಮಣರಿಗೆ ಸೇರಿದವರು. ಬ್ರಾಹ್ಮಣರಿಗೆ ಸೇರಿದವರು ಕ್ಷಾತ್ರಿಯ ವೀರರ ಹಾಗೆ ಪರಶುವಿನಿಂದಲೇ ಅದೆಷ್ಟೋ ಮಾನವರ ತಲೆ ಕಡಿದರಂತೆ. ಅಷ್ಟು ತಲೆ ಕಡಿದ ಮೇಲೆ ಅವರನ್ನು ಯಾರು ಕ್ಷತ್ರಿಯ ಅಂತ ಹೇಳಲಿಲ್ಲ, ಬ್ರಾಹ್ಮಣರು ಅಂತಲೇ ಕೈ ಮುಗಿತಾ ಇದ್ದಾರೆ. ಹೌದಲ್ವಾ? ಹಾಗಾದ್ರೆ ನಮಗೆ ಅದನ್ನೇ ಮಾಡು. ನಾವು ಏನೇ ಕೆಟ್ಟದ್ದು ಮಾಡಿದ್ರು ಬ್ರಾಹ್ಮಣರೆನ್ನುವ ಗೌರವ ನಿನಗಿರಲಿ. ನಿಮ್ಮ ಕುರಿತು ನೀವು ಉದ್ಧಾರ ಆಗ್ತೀವಿ. ಅಲ್ಲಲ್ಲ, ಸಂಪೂರ್ಣವಾಗಿ ನಿಮ್ ಕುರಿತಾಗ ಹಾಗೆ ಹೇಳುವುದು ಕಷ್ಟ. ನಿನಗೆ ಅಲ್ಲಲ್ಲ, ನಿನಗೆ ಬ್ರಾಹ್ಮಣರ ಮೇಲೆ ಗೌರವ ಬಹಳ ಕಡಿಮೆ ಕೇಳಿದ್ದೇನೆ ನಾನು. ಹೌದೌದು. ನೀನು ಹೋಗುವಾಗ ಬಾಲ ಬ್ರಹ್ಮಚಾರಿ ಹೋದೆ, ಬ್ರಾಹ್ಮಣನಾಗಿ ಪಂಪಾ ಸರೋವರಕ್ಕೆ ಹೋದೆ. ನಿನಗೆ ಶಾಪ ಕೊಟ್ಟದ್ದು ಋಷಿಗಳಲ್ವಾ? ಅಲ್ಲ, ಬ್ರಾಹ್ಮಣರ ವರ್ಗಕ್ಕೆ ಸೇರಿದವರು ಶಾಪ ಕೊಟ್ಟಿದ್ದಾರಲ್ಲ. ಹೌದಪ್ಪ. ಈಗ ಬ್ರಾಹ್ಮಣರು ಶಾಪ ಕೊಡಬೇಕು ಅಂತ ಆದ್ರೆ ಅವರ ಕೋಪಕ್ಕೆ ತುತ್ತಾಗಬೇಕು. ಹೌದು, ಕೋಪಕ್ಕೆ ತುತ್ತಾಗಬೇಕಾದ್ರೆ ಬ್ರಾಹ್ಮಣರಿಗೆ ಏನು ಅನ್ಯಾಯ ಮಾಡಿರ್ಬೇಕು ಅಲ್ವಾ? ಬ್ರಾಹ್ಮಣರು ಪೂಜೆಗೆ ಬೇಕಾದ ಪರಿಕರಗಳನ್ನು ಇರಿಸಿದ ಸ್ಥಳದಲ್ಲಿ ಅದನ್ನು ಹಾಳು ಮಾಡಿದೆ ಅಲ್ವಾ? ಇಂದ್ರಜಿತು, ನೀನು ಹೇಳಿದ್ದು ಪೂರ್ಣ ಸುಳ್ಳಲ್ಲ, ಹಾಗಂತ ಪೂರ್ಣ ಸತ್ಯವೂ ಅಲ್ಲ. ನನಗೆ ಶಾಪ ಬಂದಂತಹ ಕತೆ ಪೂರ್ಣವಾಗಿ ಸತ್ಯವೇ ಹೌದು. ಹಾಗಂತ ಶಾಪ ಬರುವುದಕ್ಕೆ ಕಾರಣ ನಾನು ಅವರಿಗೆ ಅನ್ಯಾಯ ಮಾಡಿದ್ದಲ್ಲ, ಮತ್ತೆ ಅವರ ಬಾಯಲ್ಲಿ ಮಂತ್ರೋಚ್ಚಾರಣೆ ಆಗುವಾಗ ಅದರಲ್ಲಾಗುತ್ತಿರುವಂತಹ ಲೋಪವನ್ನು ನಾನು ಎತ್ತಿ ಹೇಳುವುದಕ್ಕೆ ಮುಂದಾದೆ. ಬಹುಶಃ ಆ ಕಾಲಕ್ಕೆ ನಾ ಸ್ವಲ್ಪ ಕಲಿತದ್ದು ಹೆಚ್ಚಾಗಿ ಅಲ್ಲಲ್ಲ, ಅದೇ ಹೇಳುದಿಲ್ಲ, ಅದೇ ಉಂಟು. ಕಲಿತದ್ದು ಹೆಚ್ಚಾಯ್ತು, ಕಾಲ ಮೇಲಾಯ್ತು. ಹಾಗಲ್ಲ, ಗಾಳಿ ಬರಬೇಕು, ಮನೆಗೆ ಹೋಗಬೇಕು. ಹಾಗಲ್ಲ, ಈಗ ನಿನ್ನೆಲ್ಲ ಕೇಳ್ತೇನೆ, ಕಲಿತದ್ದು ಹೆಚ್ಚಾಯ್ತು, ಹಾಗಂತ ಕಲಿತದ್ದು ಹೆಚ್ಚುಂಟು ಅಂತ ಎಲ್ಲಾ ಕಡೆ ಹೇಳುವ, ಎಲ್ಲಾ ಕಡೆ ತೋರಿಸುವ ಸ್ವಭಾವ ಇತ್ತು. ಅದು ತಪ್ಪಾಗಿ ಹೋಯ್ತು. ಮೊನ್ನೆಯ ಪ್ರಕರಣ ನೀವು ಇವತ್ತು ಒಪ್ಪಿಕೊಂಡೆ ನೋಡು, ನೀ ದೊಡ್ಡವನಾಗಿ. ಮೊನ್ನೆ ಅಂತ ಹೇಳಿದ್ರೆ ನಿನ್ನೆ ಮೊನ್ನೆ ಅಲ್ಲ, ಇದಕ್ಕಿಂತ ಹಿಂದಿನ ಪ್ರಕರಣ, ನೀನು ಸಣ್ಣವನಿರುವಾಗ ಆದ ಪ್ರಕರಣ. ಈಗ ಒಪ್ಪಿಗೆ ಆಯ್ತಲ್ವ ನಿನಗೆ? ನಾನು ಬಯಸುವುದದೇ, ನಾ ಹಿಂದೆ ತಪ್ಪೇ ಮಾಡ್ಲಿಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳುವುದಲ್ಲ, ಆದಷ್ಟು ಮುಂದೆ ತಪ್ಪು ಮಾಡದೆ ಹೋದಾಗ ನಡಿಬೇಕು ಅಂತ ಬಯಸುವಲ್ಲ. ಅದು ಬಹಳ ಒಳ್ಳೆಯದು. ಅದು ತಪ್ಪು ಅಂತ ನಮ್ಮದು ಆಕ್ಷೇಪ ಇಲ್ಲ. ನೀನು ನಮ್ಮ ದಾರಿಗೆ ಬಾ ಅಂತ ಬಯಸ್ತಾ ಇದ್ದೇನೆ. ನಿಮ್ಮ ದಾರಿಗೆ ನಾ ಬಂದರೆ ನಾ ಮಂಗ ಆಗ್ತೇನೆ. ನನಗೆ ಮಂಗ ಆಗುವುದಕ್ಕೆ ಮನಸ್ಸಿಲ್ಲ, ನಾನು ರಕ್ಕಸನೆ. ನೀನು ಬ್ರಹ್ಮ ರಕ್ಕಸ ಅಂತ ಹೇಳಿದ ಆಕ್ಷೇಪವೇ ಇಲ್ಲ ನನಗೆ. ಅಲ್ಲ, ನೀ ನನ್ನೊಟ್ಟಿಗೆ ಬಂದ್ರೆ ಮಂಗ ಆಗ್ತಿ ಅಂತ ಯಾಕೆ ಚಿಂತೆ ಮಾಡ್ತಿ? ನಮ್ಮ ಒಡೆಯನಾಗಿ ರಾಮ ಇದ್ದಾನೆ
ಒಡನಾಡಿ ಆದವರೆಲ್ಲರೂ ಮಂಗಗಳೇ ಆದ್ದರಿಂದ ನಾನು ಅವನ ಒಡನಾಡಿ ಆದ್ರೂ ಮಂಗವೇ ಆಗುವುದು ಅದು ಗೊತ್ತುಂಟು. ಹಾಗೆ ಹೇಳ್ಬೇಡ, ನೀನು ಚಿಕ್ಕಪ್ಪರು ಬಂದಿದ್ದಾನೆ ವಿಭೀಷಣ. ಹೌದಪ್ಪ, ಅಂದ್ರೆ ನಿನ್ನ ಲೆಕ್ಕದಲ್ಲಿ ಅವನಿಗೆ ಮಂಗಾಗಾಯ್ತು. ನಿಜ, ಅವ ಮಂಗ ಆಗ್ಲಿಲ್ಲ, ಈಗ ಮನುಷ್ಯ ಆಗಿದ್ದಾನೆ ಅವ. ಯಾಕೆ? ರಾಮನನ್ನ ಕಾಣುವುದಕ್ಕೆ ಬಂದದ್ದು 5, 4 ಜನ ಮಂತ್ರಿಗಳು, ಒಬ್ಬ ವಿಭೀಷಣ. ಬರುವಾಗ ರಾಮನ ಸಮೀಪಕ್ಕೆ ಏನು ರಕ್ಕಸರಾಗಿ ಅವರು ಬಂದ್ರ? ಇಲ್ಲ. ಮಂಗಗಳ ವೇಷ ಮಾಡಿ ಬಂದರ? ಇಲ್ಲ. ಮನುಷ್ಯರ ವೇಷವನ್ನ ಧರಿಸಿ ರಾಮ ಲಕ್ಷ್ಮಣರ ಮುಂದೆ ಬಂದದ್ದು. ಆಗ ಅವರನ್ನ ಕಂಡಾಗ ಅದೇ ರಾಮ ಹೇಳಿದನಂತೆ, ಗೊತ್ತಾಯ್ತು ನಿಮ್ಮ ಚರಿತ್ರೆ ಎಲ್ಲ, ನೀವು ಮತ್ತೆ ನಿಜ ರೂಪಕ್ಕೆ ಹೋಗುವುದು ಬೇಡ, ನಮ್ಮ ಜೊತೆಗೆ ಮನುಷ್ಯರಾಗಿಯೇ ಇರಿ ಅಂತ ಅಲ್ವಾ? ಈಗಲೂ ಮನುಷ್ಯರಾಗಿಯೇ ಹೋರಾಟ ಮಾಡ್ತಾ ಇದ್ದಾರೆ. ರಾಮ ಸೇನೆಯಲ್ಲಿ ಕಾಣುವವರ ಕಣ್ಣಿಗೆ 7 ಮಂದಿ ಮಾನವರಿದ್ದಾರೆ. ರಾಮ ಲಕ್ಷ್ಮಣ ವಿಭೀಷಣನ ಜೊತೆಗೆ ಬಂದ 4 ಮಂತ್ರಿಗಳು, ವಿಭೀಷಣ ಸೇರಿ 5, ಒಟ್ಟಿಗೆ 7 ಮಂದಿ ಮಾನವರಿದ್ದಾರೆ. ರಾಮ ಸೇನೆಗೆ ಬಂದು ನಾವು ಮಾನವರಾಗಿ ರಾಮನ ಸೇವೆ ಮಾಡುವುದಕ್ಕೆ ನಮಗೆ ಮನಸ್ಸಿಲ್ಲ, ಇತರ ರಕ್ಕಸರಾಗಿ ನಮ್ಮ ಅಪ್ಪನ ಸೇವೆ ಮಾಡ್ತೇವೆ. ನಿನಗೆ ರಾಮನ ಆಂತರ್ಯ ಅರ್ಥ ಆಗ್ಲಿಲ್ಲ ಅಂತ. ಯಾಕೆ? ನೀವು ನಮ್ಮೊಟ್ಟಿಗೆ ಮನುಷ್ಯರಾಗೇ ಇರಿ ಎನ್ನುವುದರ ಅರ್ಥ ಏನು? ಮಾನವತಾವಾದವನ್ನ ನೀವು ಒಪ್ಪಿ ಎನ್ನುವುದರ ಅರ್ಥ. ನಿಮ್ಮೊಳಗಿರುವಂತಹ ರಾಕ್ಷಸತ್ವವನ್ನು ಬದಿಗಿರಿಸಿ ಎನ್ನುವುದೇ ಅದರ ಅರ್ಥ. ನೀವು ಮನುಷ್ಯರಾಗುವುದು ಅಂದ್ರೆ ಸಣ್ಣ ಆಗುವುದು ಅಂತ ಯೋಚನೆ ಮಾಡಿ, ಶ್ರೇಷ್ಠ ಮಾನವರಾಗುವುದು ಅಂತ ಯೋಚನೆ ಮಾಡಿ. ಲಂಕೆಯಲ್ಲಿ ಅದು ಬೇಡ ಅಂತ. ಯಾಕೆ? ಮಾನವರು ನನಗೆ ತೃಣ ಸಮಾನರು ಎನ್ನುವಾಗೆ ನಮ್ಮಪ್ಪ ಬ್ರಹ್ಮನಲ್ಲಿ ವರ ಕೇಳುವಾಗಲೇ ಹೇಳಿದ್ರಂತೆ. ನಮ್ಮ ಅಪ್ಪ ಅವರನ್ನ ಸಾಮಾನ್ಯರು ತೃಣಗಳು ಎನ್ನುವ ಹಾಗೆ ತಿರಸ್ಕಾರ ಮಾಡಿದಾಗ ನಮ್ಮ ಅಪ್ಪನ ತಿರಸ್ಕಾರಕ್ಕೆ ಒಳಗಾದ ಮಾನವ ರೂಪ ನಮ್ಗೆ ಬೇಕಾಗ್ಲಿಲ್ಲ. ನಿನ್ಗೊಂದು ಮಾತಾಡಲ್ಲ, ಅಪ್ಪ ನೆಟ್ಟದ ಆಲದ ಮರಕ್ಕೆ ಹಗ್ಗ ಹಾಕೊಳ್ಳೋದು ಬಹಳ ಒಳ್ಳೆಯದು. ಹಾಗಂತ ಅಪ್ಪ ನೆಟ್ಟ ಆಲದ ಮರದ ಅಡಿಯಲ್ಲಿ ನೆರಳು ಪಡಿಬಾರ್ದು ಅಂತ ಎಲ್ಲೂ ಬರಲಿಲ್ಲ. ಹಾಗಂತ ಒಂದು ಜಾಗ್ರತೆಯೂ ಬೇಕು. ಯಾವುದು? ಆಲದ ಮರದ ಅಡಿಯಲ್ಲಿ ಯಾವ ಗಿಡವೂ ಬೆಳಿಲಾರದು ಅಂತ ಒಂದು ಮಾತುಂಟು. ಕಾರಣ ಏನು? ನಿನ್ನ ಭವಿಷ್ಯ ಹಾಗಾಗಬಾರ್ದು ಅಂತ ಹೇಳಿದ್ದು. ಅದು ಆಗುವುದಿಲ್ಲ. ಯಾಕೆ? ಯಾಕೆ? ಅಪ್ಪನ ಆದರ್ಶವನ್ನು ಹೊತ್ತಿದ್ದೇನೆ. ಪ್ರಪಂಚದಲ್ಲಿ ಯಾರಾದ್ರೂ ರಾಮನ ವಂಶದಲ್ಲಾಗ್ಲಿ ಇಲ್ಲ ಇಡೀ ಅಖಂಡ ಭೂಮಂಡಲ ಸಂಚಾರ ಮಾಡು ಇಂದ್ರಜಿತ್ ಅಂತ ಹೆಸರು ಪಡೆದವ ಯಾರು? ಯಾರು ಇಲ್ಲ, ನಾನೇ. ಆ ಮಟ್ಟಿಗೆ ಹೆಸರು ನೀ ದೊಡ್ಡದೇ ಮಾಡಿದ್ದೆ. ಹೆಸರಲ್ಲ, ಸಾಧನೆ ಮಾಡಿ ಬ್ರಹ್ಮ ಹೆಸರು ಕೊಟ್ಟದ್ ನನಗೆ. ಏನ್ ಮಾಡೋಣ? ದೊಡ್ಡದು ಮಾಡಿದ್ದಲ್ಲ. ಅಲ್ಲ, ಕೆಲವ್ರೆ ಹಾಗೆ, ಕೆಲವ್ರು ಹಾಗೆ ಮೊದಲು ಬಹಳ ದೊಡ್ಡ ಹೆಸರು ಮಾಡ್ಕೊಂಡು ಬಿಡ್ತಾರೆ. ಆಮೇಲೆ ಆ ಹೆಸರು ಹೇಗ್ ಬಂತು ಅದರಲ್ಲಿಯೇ ಮುಂದುವರಿತಾ ವರಿತಾ ವರಿತಾ ಹೋಗಿ ಇರುವ ಹೆಸರನ್ನು ಕಳ್ಕೊಂಡು ಬಿಡ್ತಾರೆ. ನಿಜವಾಗ್ಲೂ ನಿನ್ನ ವ್ಯವಹಾರ ಹಾಗಾಯ್ತು. ಇಲ್ಲಿಯವರೆಗೆ ಮೇಘನಾಥನ ಹೆಸರಿಗೆ ಕೊರತೆ ಆದದ್ದಿಲ್ಲ. ಮೇಘನಾಥ ಮಾಯಾವಿಯಾಗಿ ಹೋರಾಟ ಮಾಡಿದ್ರು ಮಾಯಕದಿಂದ ಗೆಲುವನ್ನು ಪಡೆದಿದ್ದಾನೆ. ಒಂದು ಯೋಚನೆ ಮಾಡು, ಮಾಯನ್ನು ಆಕ್ಷೇಪ ಮಾಡುವ ನೀನು ಮಾಡಿದ್ದೇನು? ಮಾಯಕವನ್ನ ಪ್ರಕಟ ಮಾಡಲಿಲ್ವಾ? ಸಮುದ್ರವನ್ನು ಉತ್ತರಿಸುವ ಆ ಕಾಲಕ್ಕೆ ಎದುರಾದಂತ ಸಿಹಿಣಿಯನ್ನಾಗಲಿ ಸುರಸೆಯನ್ನಾಗಲಿ ಯಾರನ್ನೇ ಆಗಲಿ ಬರುವ ಮಾರ್ಗದಲ್ಲಿ ಸಂಧಿಸಿ ಬರುವಾಗ ಮಾಯಕದ ರೂಪವನ್ನು ಹೊಂದಿದ್ದಂತೆ. ಹೌದಾ? ಯಾವ ರೀತಿ ಮಾಯಕ? ಸುರಸೆಯನ್ನ ಗೆಲ್ಲುವಲ್ಲಿ ಅವಳು 10 ಯೋಜನೆಗೆ ಬಂದಾಗ ನೀನು 5 ಯೋಜನೆ, ಅವಳು 20 ಯೋಜನೆಗೆ ಹೋದಾಗ ನೀನು 10 ಯೋಜನೆ, ಹಾಗೆ ದೊಡ್ಡದಾಗುತ್ತಾ ಹೋದಂತೆ. ಆಮೇಲೆ ಅವಳಿಗಿಂತಲೂ ದೊಡ್ಡದಾದಂತೆ. ಮತ್ತೆ ಅವಳು 100 ಯೋಜನೆಯಷ್ಟು ವಿಸ್ತಾರವಾದಾಗ ಅಣುರೂಪವನ್ನ ತಾಳಿದಂತೆ. ಅಣುರೂಪದಿಂದಲೇ ಅವಳ ದೇಹವನ್ನ ಪ್ರವೇಶ ಮಾಡಿದಂತೆ. ದೇಹವನ್ನ ಪ್ರವೇಶ ಮಾಡಿ ಒಬ್ಬಳ ಭಾಗವನ್ನ ಹಿಸಿಯುವುದರ ಮುಖೇನ ಹೊರಗೆ ಬಂದಂತೆ. ಒಬ್ಬಳ ಹಾಗಾದರೆ ಮತ್ತೊಬ್ಬಳು ಸಿಹಿಣಿ ನೆರಳನ್ನು ಹಿಡಿದು ಎಳೆದು ನುಂಗುವವಳು. ಮೇಲೆ ನೀನು ಹಾರುವಾಗ ನೀರಿನಲ್ಲಿ ನಿನ್ನ ನೆರಳು ಬಿತ್ತು ಎನ್ನುವ ಕಾರಣಕ್ಕಾಗಿ ಅದನ್ನು ಹಿಡಿದು ನುಂಗಿದ ಕಾಲಕ್ಕೆ ಉದರವನ್ನ ಪ್ರವೇಶ ಮಾಡಿ ಬಾಯ ಮುಖೇನ ಕಿವಿಯಿಂದ ಹೊರಗೆ ಬಂದೆ. ಅಲ್ಲಿ ಮಾಯಕ ಪ್ರಕಟ ಮಾಡಿದೆ. ಎಂಬಲ್ಲಿಗೆ ನನ್ನ ಮಾಯ ಮತ್ತು ನಿನ್ನ ಮಾಯ ಎರಡು ಒಂದೇ ಅಂತ ನೀನು ಹೇಳುವುದಾ? ಅದು ಆಗುವುದೇ ಇಲ್ಲ. ಯಾಕೆ ಗೊತ್ತಾ? ಬೆಂಕಿ ಒಂದೇ ಆದ್ರೂ ಕೂಡ ಅದು ತೋರಿಸುವ ಸ್ವರೂಪದ ಮೂಲಕವಾಗಿ ಭಿನ್ನತೆಯನ್ನ ಕಾಣಿಸ್ತದೆ. ಮನೆಯಲ್ಲಿ ಅಡುಗೆ ಮಾಡುವುದಕ್ಕೂ ಬೆಂಕಿ ಬೇಕು, ಸುಡುವುದಕ್ಕೂ ಬೆಂಕಿ ಬೇಕು. ಅಲ್ಲ, ಒಮ್ಮೊಮ್ಮೆ ಮನೆಯನ್ನು ಬೆಂಕಿ ಸುಡ್ತದೆ ಎನ್ನುವ ಕಾರಣಕ್ಕಾಗಿ ಎಲ್ಲಾ ಬೆಂಕಿಯನ್ನು ಒಂದೇ ನೋಡುವುದಿಲ್ಲ. ದೇವರಿಗೆ ನಂದಾ ದೀಪಕ್ಕೂ ಬಳಸ್ತಾರೆ. ಆ ದೀಪವನ್ನು ಹಚ್ಚಿ ಕೈ ಮುಗಿತಾರೆ. ಅಡುಗೆ ಮಾಡುವಾಗ ಸಂತೃಪ್ತಿಯನ್ನು ಹೊಂತಾರೆ. ಅದೇ ಮನೆಗೆ ಬೆಂಕಿ ಬಿದ್ದಾಗ ನೀರಾಕಿ ಆರಿಸ್ತಾರೆ. ಹನುಮಂತನ ವ್ಯವಹಾರ ಹೇಗೆ ಗೊತ್ತಾ? ಅಡುಗೆಗೆ ಬಳಸುವ ಬೆಂಕಿ ಹಾಗೆ, ದೇವ್ರ ಮುಂದಿಟ್ಟ ನಂದಾ ದೀಪದ ಹಾಗೆ. ನೀವು ಮಾಡ್ತಾ ಇರುವುದು ಹಾಗಲ್ಲ, ಮನೆ ಸುಡುವ ಬೆಂಕಿ. ನನ್ನ ಮಾತು ನಿನಗೆ ಅರ್ಥ ಆಗ್ಲಿಲ್ಲ. ಇಬ್ಬರ ಮಾಯಕ್ಕೂ ಒಂದೇ ಅಂತ ಹೇಳಿದಲ್ಲ, ಮತ್ತೆ ನೀನು ಮಾಯ ಮಾಡಿದಂತ ಆಕ್ಷೇಪ ಮಾಡಿದ ಕೇಳಿದ್ದು. ಮಾಯ ಮಾಡಿದ್ಯಾಕೆ? ನೀನು ಮಾಯಕ ರೂಪ ತಾಳಿದ್ಯಾಕೆ? ನಿನಗೆ ಬಂದ ಆಪತ್ತನ್ನ ಪರಿಹಾರ ಮಾಡಿಕೊಳ್ಳುವಲ್ಲಿ. ನಾನು ಮಾಯಕ ಪ್ರಕಟಪಡಿಸಿದ್ಯಾಕೆ? ನನಗಾಗುವ ತೊಂದರೆಯನ್ನ ಪರಿಹಾರ ಮಾಡಿಕೊಳ್ಳುವಲ್ಲಿ. ಅದನ್ನೇ ಹೇಳಿದ್ದು. ಹಾಗೆ ಮತ್ತೆ ನನ್ನದು ನಿನ್ನದ್ದು ನೀನು ಹೇಳುವುದಕ್ಕಾಗುವುದೇ ಇಲ್ಲ. ನಾನು ಮಾಯೆಯನ್ನ ಬಳಸಿದ್ದೆ ಹೌದು ಅಂತ ನೀನು ಹೇಳುವುದು ಹೌದಾದ್ರೂ ಕೂಡ ಅದರಲ್ಲಿ ನಾ ಜಯವನ್ನ ಸಾಧಿಸಿದ್ದೇನೆ. ನಿನಗೆ ಗೆಲುವಾಗಿದ್ಯಾ? ಈಗ ಇಂದ್ರನ ಸೆರೆ ಹಿಡುವಲ್ಲಿ
ಗೆದ್ದಿದ್ದೇನೆ. ರಾಮ ಲಕ್ಷ್ಮಣನ ನಾಗಪಾಶದಿಂದ ಬಂಧಿಸುವಾಗಲೂ ನಾನು ಗೆದ್ದಿದ್ದೇನೆ. ಹೆಚ್ಚೇನು, ತಾನು ಮಾಡಿದ ಮಾಯಕದಲ್ಲಿ ಎಲ್ಲಾ ವಿದ್ಯೆಯಲ್ಲಿಯೂ ಗೆದ್ದಿದ್ದೇನೆ ಎಂಬುದಕ್ಕೆ ಸಾಕ್ಷಿ ರಾಮ ಬರುವ ಮೊದಲು 60 ಕೋಟಿ ಮಂಗಗಳು ಬಿದ್ದಿದ್ದಾರೆ. 60 ಕೋಟಿ ಮಂಗಗಳು ನನ್ನ ಗೆದ್ದದ್ದು ಮಾಯಕದ ವಿದ್ಯೆಯಿಂದಲೇ. ರಾಮನನ್ನ ಎದುರಾದದ್ದು ಮಾಯಕದ ವಿದ್ಯೆಯಿಂದಲೇ. ನೀನಾಡಿದ ಮಾತು ಸತ್ಯವೇ ಹೌದು ಅಂತ. ನನ್ನೆದುರು ಬರುವ ಪೂರ್ವದಲ್ಲಿ ರಾಮನ ಎದುರಾಗಿದ್ದಲ್ಲ, ಎಲ್ಲ ಹೋಗಿತ್ತು ನಿನ್ನ ಮಾಯಕ. ಅವನ ಮುಂಭಾಗದಲ್ಲಿ ನಾನು ಸೋತದ್ದು ಸತ್ಯ. ಸೋತ ಎಂಬಲ್ಲಿಗೆ ಸೋಲು ಅಲ್ಲ, ಆತ್ಯಂತಿಕವಾದ ಸೋಲು ಎಲ್ಲಿ ಕೇಳು. ಸೋತವ ಮತ್ತೆ ಯುದ್ಧ ಕ್ಷೇತ್ರಕ್ಕೆ ಬರಬಾರದು. ಯುದ್ಧ ಕ್ಷೇತ್ರಕ್ಕೆ ಬಂದಿದ್ದೇನೆ ಅಂತ ಆದ್ರೆ ಸೋಲು ಒಪ್ಪಲಿಲ್ಲ ಇಂದ್ರಜಿತ್ ಎನ್ನುವುದರ್ಥ. ನೀನೊಬ್ಬ ಮಾಯಕವನ್ನ ಪ್ರಕಟ ಮಾಡುವುದು ಅಂತ ಆದ್ರೆ ಅಶೋಕವನ್ನು ಹಿಡಿದು ಸರಕಟ್ಟಿ ಅಪ್ಪನ ಸಮೀಪ ಎಳೆದುಕೊಂಡು ಹೋಗುವಾಗ ಎಲ್ಲಿ ಹೋಯ್ತು ಇಲ್ಲ. ಅವನದ್ದು ಎಲ್ಲ ಆಗಿದೆ. ಯಾಗದಲ್ಲಿದ್ದವ ಮರುತ್ತ ಅನರಣ್ಯನ ಪ್ರಕರಣ ಯಾಗಕ್ಕೆ ಮರುತ್ತ ಯಾಗದಲ್ಲಿ ಹಾಗಾದದ್ದು ಹಾಗಲ್ಲ ತೋರಿಸಬೇಕು ಅಂತ ಉಂಟು ಅಂತ ಕೇಳಿದ್ದ. ತಪ್ಪಲ್ಲ. ದಿಗ್ವಿಜಯದ ಕುರಿತಾಗಿ ಕೇಳದ್ದು ತಪ್ಪಲ್ಲ. ಅಪ್ಪ ಅಯೋಧ್ಯೆಯಲ್ಲಿ ಮಾಡಿದ ಕುರಿತಾಗಲ್ಲ. ಅಲ್ಲಲ್ಲ ತಪ್ಪಲ್ಲ ತಪ್ಪಲ್ಲ. ಹೌದಾ? ಯಾಕೆ ಕೇಳಿದ್ರೆ ರಾಮನಪ್ಪನು ಪಾಪ ಕುರುಡ ದಂಪತಿಗಳ ಮಗನಿಗೂ ಬಾಣ ಹೊಡೆದವ. ಅದು ನೆನಪಿರಲಿ. ಸರಿ ಸರಿ. ಇನ್ನೊಬ್ಬರದ್ದು ಕೆಟ್ಟದ್ದು ಹೇಳುವಾಗ ನಿಮ್ಮ ಕಾಲಡಿ ಕುಂಬಳಕಾಯಿ ಕೊಳ್ತದ್ದು ಯೋಚನೆ ಮಾಡಿ ಪಾಪಿ. ಅಲ್ಲ, ನಾವು ಯೋಚನೆ ಮಾಡೋದು ಹಾಗಲ್ಲ. ಕುಂಬಳಕಾಯಿ ಕೊಳೆಯುವುದು ಪ್ರಕೃತಿ. ಆದ್ರೆ ನಾವೇ ಕಾಲ ಮೇಲೆ ಇಟ್ಕೊಂಡು ಕೊಳೆಯುವುದು ಬೇರೆ, ಅದಾಗ ಅದು ಕೊಳತದ್ದು ಬಂದು ಬೀಳುವುದು ಬೇರೆ. ಹೌದು. ಇದು ರಾಮನಪ್ಪ ತಾನಾಗೆ ತಾನು ಇಟ್ಕೊಂಡದ್ರಿಂದ ಈ ಪ್ರಕರಣ ಆದ. ಹಾಗಲ್ಲ, ಆಕಸ್ಮಿಕವಾಗಲ್ಲ ನಡೆದದ್ದು. ಎಲ್ಲಿ? ನಾನು ಪ್ರತ್ಯಕ್ಷದರ್ಶಿ ಅಲ್ಲ. ಎಲ್ಲಿ? ನೀನು ಶಾಪದ ಕುರಿತಾಗಿ ಹೇಳುದಲ್ಲ. ಯಾರಿಗೆ ಶಾಪ? ನೀನು ಯಾವ ವಿಷಯದ ಕುರಿತಾಗಿ ಹೇಳದ್ದು? ನಾನು ಶಾಪ ಕೊಟ್ಟದ್ದು ಶ್ರವಣ ಕುಮಾರನ ದಂಪತಿಗಳು ಶಾಪ ಕೊಟ್ಟದ್ದು. ಅಂದ್ರೆ ಶ್ರವಣ ಕುಮಾರನ ತಂದೆ ತಾಯಿಯರು ಅಂತ ತಿಳಿದೇ ದಶರಥ ಚಕ್ರವರ್ತಿ ಬಾಣವನ್ನ ಪ್ರಯೋಗಿಸಿದ್ದ ಅಲ್ಲ, ಅಥವಾ ಬಾಣವನ್ನ ಪ್ರಯೋಗಿಸಿದ ಮೇಲೆ ದಶರಥ ಚಕ್ರವರ್ತಿ ಗೊತ್ತಾದದ್ದು ಅಷ್ಟೇ. ನಿಜವಾಗಲು ಬಾಣ ಪ್ರಯೋಗ ಮಾಡಿದ ಮೇಲೆ ಗೊತ್ತಾದದ್ದು. ಯಾಕೆ ಬಾಣ ಪ್ರಯೋಗ ಮಾಡಿದ್ದು? ಯಾಕೆ 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 ಅಲ್ಲ ಯಾಕೆ ಅಂತ. ಯಾಕೆಂದ್ರೆ ಮೃಗಬೇಟೆಗಾಗಿ ಹೋದವ ದಶರಥ ಪ್ರಾಣಿ ಅಂತ ತಿಳಿದು ಬೇಟೆಯನ್ನ ಮಾಡಿದ ಶಬ್ದವೇದಿ ವಿದ್ಯೆ ಗೊತ್ತಿತ್ತು ಅಷ್ಟೇ. ಈಗ ನನಗೆ ನೀನ್ ಹೇಳಿದೆಯಲ್ಲ, ಈಗ ಪ್ರಾಣಿಗಳನ್ನ ಹೊಡೆಯುವಾಗ ಕಿರಾತರು ಯೋಧ ನ್ಯಾಯ ಆಗಿ ಬೇಟೆ ಆಡುವುದು ಹೇಗೆ? ಮಲಗಿದ ಪ್ರಾಣಿಯನ್ನ ಎಬ್ಬಿಸಿ ಆದ್ರೂ ಹೊಡಿಬೇಕಂತೆ. ಈಗ ದಶರಥ ಪ್ರಾಣ ಬಿಡುವಾಗ ಈಗ ಶ್ರವಣ ಕುಮಾರ ಏನ್ ತರ್ಲಿಕ್ಕೆ ಹೋದದ್ದು? ನೀರನ್ನು ತರ್ಲಿಕ್ಕೆ ಹೋದದ್ದು ಆಗಿತ್ತಂತ. ಹೌದಾ? ಈಗ ನೀರು ತರ್ತಾನೆ, ನೀರು ಹಿಡಿತಾನೆ ಅಂತ ಆದ್ರೆ ನೀರು ಕುಡಿಯುವುದಕ್ಕೂ ಬಂದ ಒಂದು ಪ್ರಾಣಿ ಅಂತ ಆಯ್ತು. ಅಲ್ಲಿ ಅವಲೋಕನ ಮಾಡಬೇಕಿತ್ತು, ದುಷ್ಟ ಮೃಗವು ಸೌಮ್ಯ ಮೃಗವು ಅಂತ. ಅದನ್ನ ಚಕ್ರವರ್ತಿ ಮಾಡ್ಲಿಲ್ಲ ಅಂತ ಆದ್ರೆ ಚಕ್ರವರ್ತಿಗೂ ಅಲ್ಲಿ ಭ್ರಮಣೆಯಾದದ್ದು ನೆನಪಿರಲಿ. ನಿನ್ನ ಬಾಯಲ್ಲೇ ಬ್ರಾಹ್ಮಣೆ ಅಂತ ಶಬ್ದ ಅದೇಳಿದ್ದು ಭ್ರಮಣೆ ಅದು ನೆನಪಿರಲಿ. ಇದು ಯಾಕೆ ಕೇಳು, ಅಲ್ಲ ಯಾಕೆ ಕೇಳು ಭ್ರಮಣೆಯಾಗಿ ಪ್ರಯೋಗ ಮಾಡಿದ್ದು ಶರವನ್ನು. ಇಲ್ಲಿಯೂ ಹಾಗೆ ಆಗ್ತಾಳೆ ಎನ್ನುವ ಹಾಗೆ ಭ್ರಮೆಯಿಂದಲೇ ಇಲ್ಲಿಯವರೆಗೆ ಅವಳಿಗೆ ಅವಕಾಶ ಕೊಟ್ಟದ್ದು. ಆಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಆ ಭ್ರಮೆಯನ್ನ ಬಿಟ್ಟು ಕತ್ತರಿಸುವ ಭ್ರಮೆಗೆ ನಾವು ಬಂದಿದ್ದೀವಿ. ನಿನ್ನಲ್ಲೊಂದು ಮಾತು ಹೇಳು. ಈ ಪ್ರಪಂಚದಲ್ಲಿ ನಡೆಯುವ ನೀನು ಹೇಳಿದಂತಹ ಘಟನೆಗಳು ನಮ್ಮ ಬದುಕಿಗೆ ನಾವು ಅದನ್ನ ಪಾಠವಾಗಿ ಸ್ವೀಕರಿಸಬೇಕು. ನಾವು ಅಂತದ್ದೇ ಮಾಡಬೇಕು ಅಂತ ಆದರ್ಶವಾಗಿ ಸ್ವೀಕರಿಸಬೇಕು. ಅದು ಅವರವರ ಆದರ್ಶ ಪಾಲನೆ ಹೇಗೆ ಅನ್ನೋದು ಅವರಿಗೆ ಬಿಟ್ಟದ್ದು. ಅಂದ್ರೆ ಈಗ ನಾವು ಮಾಡಿದ್ದು ನಿಮಗೆ ಆದರ್ಶ ಪಾಲನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವೇ ಅಲ್ಲ, ನಿಮ್ಮದ್ದು ಮಾನವರಿಗಾಗುವುದಿಲ್ಲ ಅಲ್ವಾ? ನಾವು ಹಾಗೆ ನಮ್ಮ ಪ್ರವೃತ್ತಿ ನಮ್ಮಪ್ಪನ ಆದರ್ಶವನ್ನು ಮೈಗೂಡಿಸಿಕೊಂಡಿದ್ದೇವೆ, ತಪ್ಪೇನು? ಹಾಗಿದ್ರೆ ನಿನ್ನ ಆದರ್ಶವನ್ನ ನೀನು ಮೈಗೂಡಿಸಿಕೊಂಡ ಈ ಕಾಲಕ್ಕೆ ದಶರಥ ಚಕ್ರವರ್ತಿಯ ಆ ಘಟನೆಯನ್ನ ಯಾಕೆ ನೆನಪಿಸಿದೆ? ನಿನ್ನ ಮೇಲೆ ನನ್ನ ಮೇಲೆ ಹಾಕೊಂಡದಲ್ಲ. ಮತ್ತೆ ಈ ಪ್ರಕರಣ ನಿಮ್ಮ ಮಾನವರಲ್ಲಿಯೂ ಆಗ್ತದೆ, ಪ್ರಾಣಿಗಳಲ್ಲಿಯೂ ಆಗ್ತದೆ, ರಕ್ಕಸರಲ್ಲಿಯೂ ಆಗ್ತದೆ. ಅದು ಹೇಳಲಿಕ್ಕೆ ಅದು ತಿಳಿಯದೆ ಆಗುವುದು, ಇದು ತಿಳಿದು ಆಗ್ತಾ ಇದೆ. ಹೌದು, ಅಲ್ಲ ತಿಳಿದು ತಿಳಿಯದೆ ನೋಡು, ಗೊತ್ತಿಲ್ಲದೆ ಬಾಯಿಗೆ ಸಗಣಿ ಹೋಗುವುದು ಬೇರೆ, ಸಗಣಿ ಅಂತ ಗೊತ್ತಿದ್ದು ಮತ್ತೆ ತಕೊಂಡು ತಿನ್ನುವುದು ಬೇರೆ. ನೀವು ಅದು ಮಾಡಬೇಡ. ಗೊತ್ತಿಲ್ಲದೆ ಸಗಣಿ ಮೈಗೆ ತಾಗುವುದು ಬೇರೆ ಅಲ್ವಾ? ಅಥವಾ ನಾಲಿಗೆಗೆ ಹೋಗುವುದು ಬೇರೆ. ಅಲ್ಲ ಶುದ್ಧ ಆಗಿದೆ ಅಂತ ಶುದ್ಧಕ್ಕೆ ಸಗಣಿ ತಾಗಿಸಿಕೊಳ್ಳುವುದು ಒಂದು ಬೇರೆ ಉಂಟು. ಅದು ನಿನ್ನ ಗೊತ್ತಿಲ್ಲ ಹೆಡ್ಡ. ಅಶುದ್ಧ ತಡೆ ನಾನು ಉತ್ತರ ಕೊಡ್ತೆ. ಯಾಕೆ ಹೇಳು? ತಡೆ ನಾನು ಉತ್ತರ ಕೊಡ್ತೇನೆ. ನಾನು ಪೂರ್ತಿ ಮಾಡ್ತೇನೆ. ಇವಳು ನನ್ನ ಅಪ್ಪನ ಹೆಂಡತಿ ಆಗ್ತಾಳೆ ಎನ್ನುವುದು ತಿಳಿದು ಇಲ್ಲಿವರೆಗೆ ವ್ಯವಹರಿಸಿದ್ದು ಬೇರೆ, ಅದು ಆಗುವುದಿಲ್ಲ ಅಂತ ಗೊತ್ತಾಗಿ ಈಗ ಕಡಿಯುವುದಕ್ಕೆ ಹೋದದ್ದು ಬೇರೆ. ಅರ್ಥ ಆಯ್ತಾ? ಇದಕ್ಕೆ ಸರಿ ಮಾಡ್ಲಾ? ಮಾಡು. ಈಗ ಶುದ್ಧತೆಗೆ ಗೋಮಯವನ್ನ ಮೈಗೆ ತಾಗಿಸಿಕೊಳ್ಳುವುದಿಲ್ಲ, ಅದಕ್ಕೆ ಪಂಚಗವ್ಯ ಅಂತ ಬೇರೆ ಇರ್ತದೆ. ಅದು ಯಾವ್ದ್ರಲ್ಲಿ ಇರ್ತದೆ? ಈ ಗೋಮಯವನ್ನ ಬಳಸುವುದು ಹೊರಗೆ ಶುದ್ಧ ಮಾಡುವುದು. ಯಾರು ಹೇಳಿದ್ದು? ತಡೆ ಹೊರಗೆ ಶುದ್ಧ ಮಾಡ್ಲಿಕ್ಕೆ ಹೊಟ್ಟೆ ತಗೊಳ್ಳುವುದಲ್ಲ. ಅಲ್ಲ ಈ ಪಂಚಗವ್ಯಕ್ಕೆ ಸಗಣಿ ಹಾಕ್ತಾರ?
ಗೋಮೂತ್ರ ಹಾಕ್ತಾರ? ಗೋಮೂತ್ರ ಹಾಕ್ತಾರೆ, ಸಗಣಿ ಹಾಕುದು. ಅಲ್ಲ ಅದು ಎಲ್ಲಿದೆ ಅದು? ಗೋಮೂತ್ರ ಅಲ್ಲಲ್ಲ, ಗೋಮೂತ್ರವು ಈಗ ದನದಿಂದ ಬಂದ, ನೀವು ಬೇರೆ ಹೊತ್ತಿಗೆ ಗೋಮೂತ್ರ ಕುಡಿತೀರಾ? ಆಯ್ತು, ಅದು ಹೇಳಿ. ನಿನ್ನ ಪ್ರಕಾರದಲ್ಲಿ ಸಗಣಿ ಮತ್ತೆ ಗೋಮೂತ್ರ ಎರಡು ಒಂದೇ ಅಂತ ಆದ್ರೆ ನನ್ನ ಹತ್ರ ಇಲ್ಲ. ಹಸಿವಿನದ್ದಕ್ಕೆ ಶುದ್ಧತೆ ಹೇಳಿದ್ದು, ಹಸಿವಿನದ್ದಕ್ಕೆ ನೀನ್ ಯಾವ್ದಾವ್ದು ಕೇಳಬೇಡ. ಹಸಿವಿನದ್ದು ಶುದ್ಧತೆಗೆ ಹೇಳಿದ್ದು ನಾನು ಬೇರೆ ವಿಷಯ ಹೇಳಿದಲ್ಲ. ನೀನ್ ಯಾವ್ದಕ್ಕೂ ನನ್ನನ್ನು ಹೇಳೋದು ಸಿಕ್ಕಿಸಿ ಹಾಕೋ ಪ್ರಯತ್ನ ಮಾಡಬೇಡ, ನನಗೆ ಗೊತ್ತಿತ್ತು. ಇಲ್ಲ ಇಲ್ಲ, ನಾನು ಗಡಿಬೇಡಿ ಮಾಡಿ ನೀನ್ ಹೇಳಿದ್ದಕ್ಕೆಲ್ಲ ಹೂ ಹಾಕಿ ಸಿಕ್ಕಿ ಬೀಳುವವನಲ್ಲ. ಹಾಗೆಲ್ಲ ಮಾಡಿದ್ರೆ ಇಂದ್ರಜಿತ್ತು ಆಗೋದೇ ಇಲ್ಲ. ಎಷ್ಟು ಹೆಸರು ಮಾಡಿದ್ದಿ ಪುಣ್ಯಾತ್ಮ ನೀನು. ಹಾಗೆಲ್ಲ ನಾನು ಮಾಡಿದ್ರೆ ಇಂದ್ರಜಿತ್ತುವಿನ ಮುಂದೆ ನೀನೇ ಇಂದ್ರಜಿತ್ತು ಅಂತ ಹೇಳ್ಕೊಡು ತಿರುಗಿದೆ. ಅದಾಗ್ಲಿಕ್ಕಿಲ್ಲ. ಇದೇನಿದ್ರು ನಾನೇ ಮಾಡಿದೆ. ನಾನು ಹೇಳಿದ್ದು ಏನು ಗೊತ್ತಾ, ಶುದ್ಧತೆಗಾದ್ರೂ ಸಗಣಿಯನ್ನ ನಾಲಿಗೆಗೆ ಇಡುವುದು ಅದಿಲ್ಲ. ಅಂದ್ರೆ ಆಕಸ್ಮಿಕವಾಗಿ ನಾಲಿಗೆಗೆ ಸಗಣಿ ತಾಗುವುದಕ್ಕೂ ತಿಳಿದು ಮತ್ತೆ ಸಗಣಿಯನ್ನೇ ನೆಕ್ಕುವುದಕ್ಕೂ ವ್ಯತ್ಯಾಸ ಉಂಟು. ಈಗ ನೀನು ಅದು ಮಾಡ್ತಾ ಇದ್ದೀಯ. ಅಯ್ಯೋ, ಶ್ರೀಹತ್ಯೆ ಮಹಾಪಾಪ ಅಂತ ಗೊತ್ತಿದ್ದು ದಶರಥ ಚಕ್ರವರ್ತಿ ಯಾವುದೋ ಪ್ರಕರಣವನ್ನ ತಕೊಂಡು ನಾನು ಮಾಡಿದ ಯಾವುದೋ ಪ್ರಕರಣವನ್ನ ಇಲ್ಲ ನಾವು ಹಾಗ ಮಾಡ್ತಾ ಇದ್ದೇವೆ. ಅದರ ಅರ್ಥ ಅದಲ್ಲ ಹನುಮಂತ, ನಿನಗೆ ಅರ್ಥ ಆಗ್ಲಿಲ್ಲ. ಮತ್ತೆ ಸ್ತ್ರೀ ಹತ್ಯವನ್ನು ಎಲ್ಲರೂ ಮಾಡಿದ್ದಾರೆ. ನೀವು ಮಾಡಿದ್ದಕ್ಕೂ ನಾವು ಮಾಡಿದ್ದಕ್ಕೂ ಭಿನ್ನ ಉಂಟು. ಈಗ ಅವ ಮಾಡಿದ ಎನ್ನುವ ಕಾರಣಕ್ಕಾಗಿ ನೀನು ಮಾಡಿದ್ರಾಗುವುದಿಲ್ಲ. ನೀವಿಬ್ಬರು ಮಾಡಿದ್ದೀರಿ ಅಂತ ನಾವು ಮಾಡಿದ್ದು. ಈಗ ರಕ್ಕಸರು ಸ್ತ್ರೀ ಹತ್ಯೆ ಮಾಡದೇ ಇದ್ದವರು ಎಲ್ಲಿದ್ದಾರೆ? ತಡೆ, ಯಾರಿಗೆ ಏನು ದೋಷ ಬಂದಿದೆ? ಅಲ್ಲ, ಸ್ತ್ರೀ ಹತ್ಯೆದಿಂದ ಯಾರಿಗೆ ಏನು ದೋಷ ಬಂದು ಯಾರು ಏನಾಗಿ ಹೋಗಿದ್ದಾರೆ ಅಲ್ಲ, ಅದನ್ನ ಹೇಳು. ಈಗ ರಕ್ಕಸರೆಲ್ಲರೂ ಗರ್ಭಿಣಿ ಸ್ತ್ರೀಯರ ಗರ್ಭಪಾತ ಮಾಡಿದ್ದಾರೆ. ಸರಿ, ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಅವರ ಸಂತಾನದವರು ಎಲ್ಲರೂ ಮಾಡಿದ್ದಾರೆ. ನಾವು ಮಾಡಿದಾಗಲೂ ಈಗ ವಿಜೃಂಭಿಸ್ತಾ ಇದ್ದೇವೆ. ಅದು ನಮ್ಮ ಪ್ರವೃತ್ತಿ ಹನುಮಂತ. ಒಂದು ನೀನು ಹೇಳಿದ ಹಾಗೆ ಮಾಡಿದವರು ಈಗ ಎಷ್ಟು ಜನ ಬದುಕಿದ್ದಾರೆ ಹೇಳುದು ಅದು ಒಂದು. ಸರಿ, ಮತ್ತೊಂದು ಹಾಗೆ ಮಾಡುವುದೇ ಸರಿ ಅಂತ ನೀನು ಹೇಳ್ತಾ ಇದ್ಯಲ್ಲ, ಅದಲ್ವೇ? ಯಾಕೆ ಕೇಳು, ಸಾಮಾನ್ಯ ರಕ್ಕಸರ ಸಾಲಿನಲ್ಲಿ ನೀನು ಇಲ್ಲವೇ ಇಲ್ಲ. ಅದಿಲ್ಲಪ್ಪ, ಪೂಲಸ್ತ್ಯ ಬ್ರಹ್ಮರ ವಂಶದಲ್ಲಿ ಇದ್ದವ ನೀನು. ದೊಡ್ಡಾಗು, ಯಾಕೆ ಸಣ್ಣ ಆಗ್ತೀನಿ? ಇಲ್ಲ, ಸಣ್ಣದಾಗುವುದೇ ಇಲ್ಲ. ನಾ ದೊಡ್ಡ ಮಾಡ್ಲಿಕ್ಕೆ ಮುಂದೆ ಆಗ್ತಿದ್ದೇನೆ. ಅದಕ್ಕೆ ನಾವು ಅದಕ್ಕೆ ಒಪ್ಪಲಿಲ್ಲ. ಎಲ್ಲಿಯಾದ್ರೂ ಪೌಲಸ್ಯರೇ ಬಂದು ದೊಡ್ಡದ್ ಮಾಡಿದ್ರು ಒಪ್ತಿದ್ನೇನು. ಈ ಏನೋ ಗೊತ್ತಿಲ್ಲದೆ ಯಾರೋ ಹೇಳಿದ್ ಕೇಳ್ಕೊಡ್ಬೋದು. ಮಂಗ ದೊಡ್ಡದ್ ಮಾಡಿ ನಾ ದೊಡ್ಡದಾಗು ಜನ ಅಲ್ಲ. ಅವರಾದ್ರೂ ನೀ ದೊಡ್ಡದು ಮಾಡುವಷ್ಟು ಸಣ್ಣದ್ ನಾನು ಆಗ್ಲಿಲ್ಲ ಅಂತ. ನಿನ್ನ ಸಣ್ಣ ಮಾಡ್ಲಿಕ್ಕೆ ಹೊರಟದ್ದೇ ನಾನಲ್ಲ. ಅವರಾದ್ರೂ ಎಷ್ಟು ಪ್ರಸಂಗಕ್ಕೆ ಅಂತ ಬರ್ತಾರೆ. ಅವರು ಒಂದು ಕಾರ್ತವೀರ್ಯದಿಂದಲೂ ಬಂದು ಹೋದ್ರು ಸಾಕು. ಬೇಡ ಇಲ್ಲ, ಅವರು ನಮ್ಮ ಪ್ರಮೇಯ ಬಂತು ಅಂತಾದ್ರೆ ಎಲ್ಲಿಗೂ ಬರ್ತಾರೆ. ಅದು ಅವರು ಬರುವುದಕ್ಕೆ ಅವಕಾಶ ಉಂಟು. ಮತ್ತೆ ಸ್ತ್ರೀ ಹತ್ಯೆ ಮಾಡಿದ ರಕ್ಕಸರೆಲ್ಲ ಉಳಿಲಿಲ್ಲ ಅಂತ ಹೇಳಲಿಕ್ಕೆ ಸ್ತ್ರೀ ಹತ್ಯೆ ಮಾಡದಿರುವ ರಕ್ಕಸರನ್ನು ಉಳಿಸಿದ್ದಾರ? ಈ ಪ್ರಪಂಚದಲ್ಲಿ ಯಾರು ಶಾಶ್ವತವಾಗಿ ಉಳಿಯುವವರೇ ಇಲ್ಲ. ಅದೇ ಹೌದಾದ ಸೀತೆಯನ್ನ ನೀನ್ ತಡಿಬೇಡ. ಅವಳು ಶಾಶ್ವತ ಬದುಕುವುದಿಲ್ಲ, ಕಡಿತೇನೆ. ತಡೆಯುವುದಕ್ಕೆ ನೀನ್ ಯಾರು? ಆದುದಾಗಲಿ